ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್. ಸೊ ಹೇಗಿದ್ದೀರಾ? ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಚಿಕ್ಕಮಂಗ್ಳೂರಲ್ಲಿರೋ ಗ್ಲೋಬಲ್ ವಿಲೇಜ್ ರೆಸಾರ್ಟ್ನ ವಿಸಿಟ್ ಮಾಡಿದ್ದೆ. ಸೊ ಅದೇ ವಿಡಿಯೋದಲ್ಲಿ ಹೇಳಿದ್ದೆ ನೆಕ್ಸ್ಟ್ ವ್ಲಾಗ್ನ ಯಾರು ಮಿಸ್ ಮಾಡ್ಕೋಬೇಡಿ, ಬಿಕಾಸ್ ನಾವು ಇನ್ನೊಂದು ರೆಸಾರ್ಟ್ನ ವಿಸಿಟ್ ಮಾಡ್ತಾ ಇದ್ದೀವಿ ಅಂತ. ಸೊ ನೀವಿಲ್ಲೇನು ನೋಡ್ತಾ ಇದ್ದೀರಾ, ಈ ರೆಸಾರ್ಟ್ ನೇಮು ದಿ ಬ್ಲಾಸಮ್ ರೆಸಾರ್ಟು. ಸೊ ನಾವು ನೆಕ್ಸ್ಟ್ ಡೇ ದಿ ಬ್ಲಾಸಮ್ ರೆಸಾರ್ಟ್ಗೆ ಹೋಗಿದ್ವಿ. ಸೊ ಈ ರೆಸಾರ್ಟ್ ಅಮ್ಯುನಿಟೀಸ್ ಏನೇನಿದೆ ಮತ್ತು ಫುಡ್ ಹೇಗಿತ್ತು ಮತ್ತು ರೂಮ್ ಟೂರ್ ಮಾಡೋಣ, ನಾವೇ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಅವೈಲಬಲ್ ಇತ್ತು ಮತ್ತು ಚೆಕ್ ಇನ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡ್ವಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ರಿಸೆಪ್ಷನ್ ಏರಿಯಾ. ಸೊ ನಾವು 2 ಥರ ರೂಮ್ ತೊಗೊಂಡಿದ್ವಿ, ಒಂದು ಮೌಂಟೇನ್ ಸ್ಟುಡಿಯೋ ರೂಮು ಮತ್ತು ಇನ್ನೊಂದು ಟೆರೆಸ್ ರೂಮು. ಸೊ ಎರಡೂ ರೂಮ್ ಟೂರ್ ಮಾಡಿದ್ದೀನಿ. ಫಸ್ಟು ಟೆರೆಸ್ ರೂಮ್ದು ರೂಮ್ ಟೂರ್ ನೋಡೋಣ. ಸೊ ಫಸ್ಟು ರೂಮ್ ಟೂರ್ ಮಾಡೋಣ. ಸೊ ರೂಮ್ ಟೂರ್ ಮಾಡೋದಕ್ಕಿಂತ ಮುಂಚೆ ರೂಮ್ಗೆ, ನಾವು ತೊಗೊಂಡಿರೋ ರೂಮ್ಗೆ ವ್ಯೂ ಹೇಗಿದೆ ಅಂತ ನೋಡೋಣ. ಸೊ ನೀವಲ್ಲಿ ಏನು ನೋಡ್ತಾ ಇದ್ದೀರಾ, ಇದೇ ರೂಮ್ಗೆ ವ್ಯೂ ಕಾಣಿಸೋದು. ಇವಾಗ ಬಿಸಿಲಿದೆ, ಈವ್ನಿಂಗ್ ಟೈಮು ಇಲ್ಲ ಮಾರ್ನಿಂಗ್ ಟೈಮಲ್ಲಿ ಕುತ್ಕೊಂಡು ಕಾಫಿ ಕುಡಿಯೋದಕ್ಕೆ ಚೆನ್ನಾಗಿದೆ. 2 ಚೇರ್ಸ್ ಹಾಕಿದ್ದಾರೆ, ಇಲ್ಲೊಂದು ಕಾಫಿ ಟೇಬಲ್ ಇದೆ. ಸೊ ನೆಕ್ಸ್ಟು ರೂಮ್ ನೋಡೋಣ ಹೇಗಿದೆ ಅಂತ ಬನ್ನಿ. ಸೊ ಎಂಟರ್ ಆದ ತಕ್ಷಣ ನನ್ನ ರೈಟ್ ಸೈಡ್ಗೆ ನೋಡ್ತಾ ಇದ್ದೀರಾ, ಇದು ಕಿಂಗ್ ಸೈಜ್ ಬೆಡ್ ಕೊಟ್ಟಿದ್ದಾರೆ. ಬೆಡ್ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಮತ್ತು ಒಂದು ಚೇರ್ ಕೊಟ್ಟಿದ್ದಾರೆ. ಚೇರು ಮತ್ತು ಟೇಬಲ್ ಕೊಟ್ಟಿದ್ದಾರೆ. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು, ಇದು ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ ಮತ್ತು ಇಲ್ಲೇ 2 ಚೇರ್ ಕೊಟ್ಟಿದ್ದಾರೆ. ಸೊ ಟೇಬಲ್ಲು ಯಾರಿಗಾದ್ರೂ ವರ್ಕ್ ಮಾಡೋರಿದ್ರೆ ಆರಾಮಾಗಿ ಈ ಪ್ಲೇಸ್ನ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲೊಂದು ಸೋಫಾ ಇಟ್ಟಿದ್ದಾರೆ. ಸೊ ಆರಾಮಾಗಿ ಕೂತ್ಕೊಂಡು ಏನಾದ್ರು ಡಿಸ್ಕಸ್ ಮಾಡೋದಾದರೆ ಸೋಫಾ. ನೆಕ್ಸ್ಟ್ ಇದು ಆ್ಯಕ್ಚುಲಿ ವಾಶ್ರೂಮ್ ಏರಿಯಾ. ಸೊ ಎಂಟರ್ ಆದ ತಕ್ಷಣ ಇದು ಸಿಂಕ್ ಏರಿಯಾ. ರೈಟ್ ಸೈಡ್ ಒಂದು ರೂಮ್ ಇದೆ, ಲೆಫ್ಟ್ ಸೈಡ್ ಒಂದು ರೂಮ್ ಇದೆ. ಸೊ ರೈಟ್ ಸೈಡ್ ಇರೋದು ಜಸ್ಟು ನಮ್ಮದು ಬ್ಯಾಗ್ಸ್ ಎಲ್ಲ ಇರುತ್ತಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಮತ್ತು ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಚೇಂಜಿಂಗ್ ರೂಮ್ ಅಂತಲೇ ಹೇಳ್ಬೋದು ಇದು. ಮತ್ತು ಇದು ವಾಶ್ರೂಮು. ಚಿಕ್ಕದಾಗಿದೆ ವಾಶ್ರೂಮು, ಬಟ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಟೆರೆಸ್ ರೂಮಲ್ಲಿ ನಾನು ಮತ್ತು ವಿವಿ ಸ್ಟೇ ಆಗಿದ್ದು. ಸೊ ಮೌಂಟೇನ್ ಸ್ಟುಡಿಯೋ ರೂಮಲ್ಲಿ ನಮ್ಮ ಅತ್ತಿಗೆ ಅವ್ರ ಮಕ್ಕಳು ಸ್ಟೇ ಆಗಿದ್ದು. ಸೊ ಮಧ್ಯಾಹ್ನ ಆಗಿದ್ದರಿಂದ ರೂಮಿಗೆ ಫ್ರೆಶ್ ಜ್ಯೂಸ್ ಕಳಿಸ್ಕೊಟ್ಟಿದ್ರು. ತುಂಬ ಖುಷಿಯಾಯಿತು, ಯಾವ ರೆಸಾರ್ಟಲ್ಲೂ ಈ ಥರ ಕೇಳ್ಬಿಟ್ಟು ಕಳಿಸ್ಕೊಡಲ್ವಲ್ಲ. ಸೊ ಇವಾಗ ಮೌಂಟೇನ್ ಸ್ಟುಡಿಯೋ ರೂಮ್ ಟೂರ್ ಮಾಡೋಣ ಬನ್ನಿ. ಇದು ಕಾಟೇಜ್ ಥೀಮಲ್ಲಿ ಮಾಡಿರೋಂಥ ರೂಮು. ಸೊ ಎಂಟರ್ ಆದ ತಕ್ಷಣ ಇಲ್ಲಿ ಮಿರರ್ ಕೊಟ್ಟಿದ್ದಾರೆ ದೊಡ್ಡದು. ಮತ್ತು ನೆಕ್ಸ್ಟ್ ಇಲ್ಲಿ ವಾಶ್ರೂಮ್. ಇದು ವಾಶ್ರೂಮ್ ಸ್ವಲ್ಪ ಚಿಕ್ಕದಿದೆ, ಕಾಟೇಜ್ ಅಲ್ಲ ಬಟ್ ಕ್ಲೀನ್ ಇದೆ. ಸೊ ಹಾಗೆ ಇಲ್ಲಿ ಒಳಗಡೆ 2 ಚೇರ್ಸ್ ಇಟ್ಟಿದ್ದಾರೆ ಮತ್ತು ಟೇಬಲ್ ಇಲ್ಲಿ. ಸೊ ಕೆಟಲ್ ಎಲ್ಲ ಇಟ್ಟಿದ್ದಾರೆ, ಏನಾದರೂ ಹಾಟ್ ವಾಟರ್ ಬೇಕನ್ನ ಮಾಡ್ಕೊಳ್ಳೋದಕ್ಕೆ, ಮತ್ತು ಕಾಫಿ ಪೌಡರ್ ಸ್ಯಾಶೆಟ್ಸ್ ಎಲ್ಲ ಇಟ್ಟಿದ್ದಾರೆ ಕಾಫಿ ಮಾಡ್ಕೊಳ್ಳೋದಕ್ಕೆ. ದೆನ್ ಇದು ಕಿಂಗ್ ಸೈಜ್ ಬೆಡ್. ನೆಕ್ಸ್ಟ್ ಅಲ್ಲಿ ವಾರ್ಡ್ರೋಬ್ ಇದೆ. ಸ್ವಲ್ಪ ಏನಾದರೂ ಬ್ಯಾಗ್ಸ್ ಎಲ್ಲ ಇದ್ದರೆ ಅಲ್ಲಿ ಸ್ಟೋರ್ ಮಾಡ್ಕೋಬೋದು. ನೆಕ್ಸ್ಟ್ ಈ ರೂಮ್ದು ಆ್ಯಕ್ಚುಲಿ ಗುಡ್ ಫ್ಯಾಕ್ಟರ್ ಏನಂತಂದರೆ ವ್ಯೂ. ಮೌಂಟೇನ್ ವ್ಯೂ ಇರೋದ್ರಿಂದ ಸಕ್ಕತ್ತಾಗಿದೆ ವ್ಯೂ. ಅದು ಮಾರ್ನಿಂಗ್ ನೋಡಬೇಕು, ನಾನು ಇದು ಮಧ್ಯಾಹ್ನ ವಿಡಿಯೋ ಮಾಡ್ತಾ ಇರೋದು. ಸೊ ಮಧ್ಯಾಹ್ನನೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ, ಇನ್ನು ಮಾರ್ನಿಂಗ್ ನೋಡಿದ್ರೆ ಸಕ್ಕತ್ತಾಗಿರುತ್ತೆ. ಮಧ್ಯಾಹ್ನ ರೂಮಲ್ಲಿ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು, ಆಮೇಲೆ ಈವ್ನಿಂಗು ಸ್ಪಾ ನೋಡೋಣ ಅಂತ ಹೋದ್ವಿ. ಆ್ಯಕ್ಚುಲಿ ನಾವು ಇಲ್ಲಿ ಮಸಾಜ್ ತೊಗೊಂಡ್ವಿ, ಫೂಟ್ ಮಸಾಜು. ಸೊ ಸ್ಪಾ ಅಂತೂ ತುಂಬ ಚೆನ್ನಾಗಿತ್ತು. ಸ್ಪಾ ಬಗ್ಗೆ ಹೇಳಬೇಕಂದ್ರೆ ನಾನು ವಿವಿ ಮತ್ತು ನಮ್ಮ ಅತ್ತಿಗೆ 3 ಜನನೂ ಫೂಟ್ ಮಸಾಜ್ ಮಾಡಿಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಫೂಟ್ ಮಸಾಜು, ಸಖತ್ ರಿಲ್ಯಾಕ್ಸ್ ಆಯಿತು. ಸೊ ಅಂದರೆ ವರ್ತು ಕೂಡ ಇಲ್ಲಿ 500 ರೂಪೀಸ್, ಆಲ್ ಇನ್ಕ್ಲೂಸಿವ್ GST ಎಲ್ಲ ಸೇರಿಸಿ 500 ರೂಪೀಸು. ಸೊ ಮಸಾಜ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು, ಸಖತ್ತಾಗಿ ಅನ್ನಿಸ್ತು, ನನಗೂ ಕೂಡ ಚೆನ್ನಾಗಿ. ಮತ್ತು ನಮ್ಮ ಅತ್ತಿಗೆ ವಿವಿನ ಅವ್ರ ಫೀಡ್ಬ್ಯಾಕು ಕೂಡ ತುಂಬ ಚೆನ್ನಾಗಿತ್ತು ಮಸಾಜ್ ಅಂತಾನೆ. ಸೊ ನೀವು ಯಾರಾದರೂ ದಿ ಬ್ಲಾಸಮ್ ರೆಸಾರ್ಟ್ಗೆ ಹೋದರೆ ಸ್ಪಾ ಮಾತ್ರ ಮಾಡಿಸೋದು ಮಿಸ್ ಮಾಡಬೇಡಿ, ಏಕೆಂದರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಇಲ್ಲಿ ಬರೀ ಸ್ಪಾ ಸರ್ವಿಸ್ ಅಷ್ಟೇ ಅಲ್ಲ ಇರೋದು, ಇಲ್ಲಿ ಸಲೂನ್ ಸರ್ವಿಸಸ್ ಕೂಡ ಅವೈಲಬಲ್ ಇದೆ. ಸೊ ಯಾರಿಗಾದ್ರೂ ಎಮರ್ಜೆನ್ಸಿ ಸಲೂನ್ ಸರ್ವಿಸಸ್ ಬೇಕಂತಾನೆ ಮಾಡಿಸ್ಕೋಬೋದು.
ಯಾವುದಾದ್ರೂ ರೆಸಾರ್ಟ್ ಇಲ್ಲ ಹೋಟೆಲ್ಗೆ ಹೋಗ್ಬೇಕಂದ್ಕೊಂಡ್ರೆ ನಾವು ಫಸ್ಟ್ ನೋಡೋದು ಸ್ವಿಮ್ಮಿಂಗ್ ಪೂಲ್ ಅವೈಲಬಲ್ ಇದೆಯಾ ಆ ರೆಸಾರ್ಟಲ್ಲಿ ಇಲ್ಲ ಹೋಟೆಲಲ್ಲಿ ಅಂತ ಅಲ್ಲ. ಸೊ ಈ ರೆಸಾರ್ಟಲ್ಲೂ ಕೂಡ ಸ್ವಿಮ್ಮಿಂಗ್ ಪೂಲ್ ಅವೈಲಬಲ್ ಇತ್ತು, ಚೆನ್ನಾಗಿತ್ತು, ಕ್ಲೀನಾಗಿ ಮೇಂಟೈನ್ ಮಾಡಿದರು. ಸೊ ಹಾಗೆ ವಿಂಧ್ಯ ಬೃಂದ ಸ್ವಿಮ್ ಮಾಡ್ತಾಯಿದ್ರು. ಅವ್ರ ಜೊತೆನೇ ನಾವು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮತ್ತು ಆಯ್ಟಿಗೆ ಅಂತ ಹೋದ್ವಿ. ಸೊ ಇಲ್ಲಿ ಆಯ್ಟಿ ಕೂಡ ಅವೈಲಬಲ್ ಇದೆ. ನಿಮಗೆ ಸ್ಪೆಷಲಾಗಿ ಮೆನ್ಷನ್ ಮಾಡಬೇಕು, ಇಲ್ಲಿ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿತ್ತು. ಸ್ನ್ಯಾಕ್ಸಿಗೆ ಫ್ರೆಂಚ್ ಫ್ರೈಸು ಮತ್ತು ಸ್ಯಾಂಡ್ವಿಚ್ ಕೊಟ್ಟಿದ್ದರು. ಎಸ್ಪೆಷಲಿ ವೆಜ್ ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿತ್ತು. ಹಾಗೆ ಕಾಫಿ ಕುಡಿತಾ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಲ್ಲೇ ಕೂತಿದ್ವಿ. ಹಾಗೆ ವ್ಯೂ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಈವ್ನಿಂಗ್ ಕಾಫಿ ಕುಡಿಯೋಕ್ಕಂತೂ ಮಸ್ತ್ ಪ್ಲೇಸ್ ಇತ್ತು. ನೈಟ್ ಡಿನ್ನರ್ಗೆ ಹೋದ್ವಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ರೆಸ್ಟೋರೆಂಟ್ ಏರಿಯಾ. ಸೊ ಏನೇನೆಲ್ಲ ಇತ್ತು ಡಿನ್ನರ್ಗೆ ಅಂತ ಹೇಳಿ ಹಾಗೆ ಕ್ವಿಕ್ಕಾಗಿ ನೋಡ್ಕೊಬನ್ನಿ. ಬಗ್ಗೆ ಹೇಳಬೇಕಂದ್ರೆ ಡಿನ್ನರ್ ತುಂಬ ಟೇಸ್ಟಿಯಾಗಿತ್ತು. ಸೊ ವೆರೈಟೀಸು ಸ್ವಲ್ಪ ಕಮ್ಮಿನೇ, ಅಂದರೆ ಸ್ಟಾರ್ಟರ್ಸ್, ನಾನ್ ವೆಜ್ ಸ್ಟಾರ್ಟರ್ಸ್ ಆಗಲಿ ವೆಜ್ ಸ್ಟಾರ್ಟರ್ಸು ಸೊ ಕಮ್ಮಿ ವೆರೈಟೀಸು. ಬಟ್ ಏನೇನು ವೆರೈಟೀಸ್ ಇಟ್ಟಿದ್ರು ಎಲ್ಲನೂ ತುಂಬ ಟೇಸ್ಟಿಯಾಗಿತ್ತು. ಸೊ ನೆಕ್ಸ್ಟ್ ಡಿನ್ನರ್ ಮುಗಿಸ್ಕೊಂಡು ನಾವು ರೂಮಿಗೆ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಮತ್ತು ಇನ್ಯಾರ ಬರ್ಡೇ ಅಂತ ನೋಡ್ತಾ ಇದ್ದೀರಾ, ನಮ್ಮ ಮತ್ಗೆ ಬರ್ಡೇನೂ ಕೂಡ ಇತ್ತು. ಸೊ ಆ್ಯಕ್ಚುಲಿ ವಿ ಬರ್ಡೇ 10th ಆದರೆ ನಮ್ಮ ಮತ್ಗೆ ಬರ್ಡೇ 11th. ಸೊ ಅವರಿಬ್ರದ್ದು ಬ್ಯಾಕ್ ಟು ಬ್ಯಾಕೇನೆ ಇದೆ ಬರ್ಡೇ. Happy birthday to you. Happy birthday to you. Happy birthday, dear Shweta. Happy birthday to you. ಸೊ ರೆಸಾರ್ಟು ನೈಟ್ ಹೇಗೆ ಕಾಣಿಸುತ್ತೆ ಅಂತ ವಿಡಿಯೋ ಮಾಡಿದ್ವಿ. ಸೊ ಚೆನ್ನಾಗಿದೆ, ಎಲ್ಲ ಕಡೆನೂ ಲೈಟಿಂಗ್ಸ್ ಹಾಕಿರ್ತಾರೆ, ತುಂಬ ಚೆನ್ನಾಗಿ ಅನಿಸುತ್ತೆ ಓಲ್ಡ್ ರೆಸಾರ್ಟ್ ನೋಡೋದಕ್ಕೆ. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಸೊ ಬ್ರೇಕ್ಫಾಸ್ಟು ಬುಫೆ ಅವೈಲಬಲ್ ಇದ್ದಿದ್ದು. ಸೊ ಬ್ರೇಕ್ಫಾಸ್ಟ್ ಬಗ್ಗೆ ಹೇಳಬೇಕಂದ್ರೆ, ಟೇಸ್ಟ್ ಬಗ್ಗೆ ಹೇಳಬೇಕಂದ್ರೆ ಆವ್ರೇಜ್ ಆಗಿತ್ತು. ಸೊ ವೆರೈಟೀಸ್ ಇತ್ತು ಬಟ್ ಟೇಸ್ಟ್ ಆವ್ರೇಜ್ ಆಗಿತ್ತು. ಏನೇನೆಲ್ಲ ಇತ್ತು ಅಂತ ನೋಡ್ಕೊಬನ್ನಿ ಹಾಗೆ. ನಾವು ಬ್ರೇಕ್ಫಾಸ್ಟ್ ಮುಗಿಸಿ ಔಟ್ಡೋರಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ ಒಂದ್ಸಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ಸೊ ಆ್ಯಕ್ಚುಲಿ ಇಲ್ಲಿ ರೋಪ್ ಆ್ಯಕ್ಟಿವಿಟೀಸ್ ಇದೆ, ಬರ್ಮಾ ಬ್ರಿಡ್ಜು, ಜಿಪ್ ಲೈನು, ಆ ಥರದ್ದು. ಸೊ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇದೆ. ಸೊ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ. ಸೊ ಒಳ್ಳೆ ರೋಪ್ ಗೇಮ್ಸ್ ಇಟ್ಟಿದ್ದಾರೆ. ಸೊ ಇವತ್ತು ದಿ ಬ್ಲಾಸಮ್ ರೆಸಾರ್ಟಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ಓವರಾಲ್ ಗುಡ್ ಎಕ್ಸ್ಪೀರಿಯನ್ಸ್. ಮತ್ತು ಹಾಸ್ಪಿಟಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು ಈ ರೆಸಾರ್ಟಲ್ಲಿ. ನೀವು ಯಾರಾದರೂ ರೆಸಾರ್ಟ್ ಚಿಕ್ಕಮಂಗ್ಳೂರಲ್ಲಿ ರೆಸಾರ್ಟ್ ನೋಡ್ತಾ ಇದ್ದರೆ ಈ ರೆಸಾರ್ಟ್ನ ನೀವು ವಿಸಿಟ್ ಮಾಡ್ಬೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹಾಸ್ಪಿಟಾಲಿಟಿ ಇತ್ತು. ಮತ್ತು ಟೈಮ್ ಪಾಸ್ ಮಾಡೋಕ್ಕಂತೂ ಚೆನ್ನಾಗಿದೆ. ದೊಡ್ಡ ಪ್ರಾಪರ್ಟಿ, ವ್ಯೂ, ಎಸ್ಪೆಷಲಿ ವ್ಯೂ ತುಂಬ ಚೆನ್ನಾಗಿದೆ. ನೀವೇನಾದರೂ ರೈನಿ ಸೀಸನಲ್ಲಿ ಇಲ್ಲ ಸ್ವಲ್ಪ ಮಾನ್ಸೂನ್ ಸೀಸನಲ್ಲಿ ಬಂದುಬಿಟ್ರೆ ನಿಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ. ಫುಲ್ ಸುತ್ತ ಬೆಟ್ಟ ಇದೆ. ಓವರಾಲ್ ಗುಡ್ ಎಕ್ಸ್ಪೀರಿಯನ್ಸ್. 3 days ಚಿಕ್ಕಮಗಳೂರಲ್ಲಿ ಹೇಗೆ ಟೈಮ್ ಆಯಿತು ಅಂತಲೇ ಗೊತ್ತಾಗಿಲ್ಲ, ಯಾಕೆಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು ಟ್ರಿಪ್ಪು. ಸೊ ಬೆಂಗಳೂರಿಗೆ ಬರ್ತಾ ಆರ್ಯ ಮೆನ್ಷನ್ ಹೋಟೆಲ್ ಹಾಸನಲ್ಲಿ ನಿಲ್ಲಿಸಿದ್ವಿ ಲಂಚಿಗೆ ಅಂತ. ಸೊ ಲಂಚ್ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೊರಟ್ವಿ. ಸೊ ಏನೇ ಆಗಲಿ ನಮ್ಮ ಬೆಂಗಳೂರಿಗೆ ಬಂದಾಗ ಆಗೋ ಖುಷಿ ಎಲ್ಲೂ ಸಿಗಲ್ಲ. ಎಷ್ಟೇ ಲಕ್ಸುರಿ ಪ್ಲೇಸಿಗೆ ಹೋಗ್ರಿ, ಎಲ್ಲೇ ಹೋಗಿರಿ, ನೀವು ಯಾವುದೇ ಕಂಟ್ರಿಗೆ, ಬೇರೆ ಕಂಟ್ರಿಗೆ ಹೋಗಿರಿ, ಬ್ಯಾಕ್ ಟು ನಮ್ಮ ಬೆಂಗಳೂರಿಗೆ ಬಂದಾಗ ಆ ಫೀಲೇ ಬೇರೆ, ಬ್ಯಾಕ್ ಟು ಹೋಮ್ ಅನ್ನೋ ಫೀಲೇನೇ ಚೆನ್ನಾಗಿರುತ್ತೆ. ಸೊ ಹಾಗೆ ಇಲ್ಲಿ ನಮ್ಮ ಅತ್ತಿಗೆನ ಅವ್ರ ಮಕ್ಕಳು ನಮ್ಮ ಮನೆಗೆ
ಮನೆಗೆ ಬಿಟ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.